ಸ್ನೇಹಿತರೆ ನಮಸ್ತೆ. ನಾನಿಂದು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಕತೆ ಬಂದು ಅನ್ ಓಲ್ಡ್ ಲೇಡಿ ಅಂಡ್ ಅರ್ ಡಾಗ್ ಅಂತ. ಒಬ್ರು ವಯಸ್ಸಾದ ವೃದ್ಧೆ ಮಹಿಳೆ ಮತ್ತು ಒಂದು ನಾಯಿಯ ಕತೆ ಸ್ನೇಹಿತರೆ. ಕಥೆಯ ಸಾರಾಂಶ ಏನು ಅಂತಂದ್ರೆ, ಒಬ್ಳು ವಯಸ್ಸಾದ ಮಹಿಳೆ ಮನೆಯಲ್ಲಿ ಒಬ್ಳೆ ವಾಸವಾಗಿರ್ತಾಳೆ. ಒಂದಿನ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ನಾಯಿ ಆಕೆ ಕಣ್ಣು ಕಾಣಿಸುತ್ತೆ. ಪಾಪ ಅದು ಚಳಿಯಿಂದ ನಡುಗ್ತಾ ಇರುತ್ತೆ, ಹಸಿವಿನಿಂದ ಬಳಲ್ತಾ ಇರುತ್ತೆ. ಆ ನಾಯಿಗೆ ಊಟ ಕೊಡ್ತಾಳೆ, ಮತ್ತೆ ಆ ನಾಯಿನ ತನ್ನ ಮನೆ ಕರ್ಕೊಂಡು ಬಂದು ಸಾಕ್ತಾಳೆ. ತುಂಬಾ ದಿನಗಳು ಅನ್ಯೂನ್ಯವಾಗಿ ಆ ಬದುಕ್ತಾರೆ ಇಬ್ರು ಕೂಡ. ಒಂದು ದಿನ ಏನಾಗುತ್ತೆ ಸ್ನೇಹಿತರೆ, ಒಂದಷ್ಟು ಕಳ್ಳರು ಈಕೆಯ ಮನೆಯ ಮೇಲೆ ಕಳ್ಳತನ ಮಾಡೋದಕ್ಕೆ ಅಂತ ಅಟ್ಯಾಕ್ ಅನ್ನ ಮಾಡ್ತಾರೆ. ಡೋರ್ ಅನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾಯಿ ಎಚ್ಚರಗೊಂಡು ಆ ನಾಯಿ ಏನ್ ಮಾಡುತ್ತೆ, ಆ ಕಳ್ಳರನ್ನ ಅಟ್ಟಾಡ್ಸ್ಕೊಂಡು ಹೋಗುತ್ತೆ, ಅವರನ್ನ ಓಡಿಸುತ್ತೆ. ಆ ಮೂಲಕ ಆ ವೃದ್ಧೆಯನ್ನ ರಕ್ಷಿಸುತ್ತೆ ಆ ನಾಯಿ. ಓಕೆ, ಸೊ ಸ್ನೇಹಿತರೆ, ಈ ಒಂದು ಮಾರಲ್ ಸ್ಟೋರಿಯ ಮೂಲಕ ಅನೇಕ ಇಂಗ್ಲಿಷ್ ವಾಕ್ಯಗಳನ್ನ ಮತ್ತೆ ಇಂಗ್ಲಿಷ್ ಪದಗಳನ್ನ ನಾವು ಈ ವಿಡಿಯೋದಲ್ಲಿ ಕಲಿಯೋಣ ಅಂತ ಹೇಳ್ತಾ ಕಥೆಯನ್ನ ಮತ್ತೊಮ್ಮೆ ಶುರು ಮಾಡೋಣ ಸ್ನೇಹಿತರೆ. ಒಂದು ಪಕ್ಕದ ಪ್ರದೇಶದಲ್ಲಿ ಒಬ್ಬ ದಯಾಳು ವೃದ್ಧೆ ಒಬ್ಬಳೆ ವಾಸವಾಗಿರ್ತಾಳ, ಒಬ್ಬಳೆ ಬದುಕಿರ್ತಾಳ. ಇಂಗ್ಲಿಷ್, ಇನ್ ಎ ನೇಬರ್ಹುಡ್ ಅ ಕೈಂಡ್ ಓಲ್ಡ್ ಲೇಡಿ ಲೀವ್ಡ್ ಅಲೋನ್. ಸ್ನೇಹಿತರೆ, ಇಲ್ಲಿ ಕಲಿಕೆ ನೇಬರ್ಹುಡ್ ಅಂತಂದ್ರೆ ಸ್ನೇಹಿತರೆ, ಈಗ ನಿಮ್ಮನೆ ಅಕ್ಕ ಪಕ್ಕ ಅಂತ ನೆರೆಹೊರೆ ಅಂತ ಏನ್ ಕರೀತೀರಾ ಸ್ನೇಹಿತರೆ, ಅದಕ್ಕೆ ಇಂಗ್ಲಿಷ್ ನಲ್ಲಿ ನೇಬರ್ಹುಡ್ ಅಂತ ಕರೀತಾರೆ. ಪಕ್ಕದ ಪ್ರದೇಶ, ನಿಮ್ಮ ಪಕ್ಕದ ಊರು, ನೇಬರ್ ಹುಡ್. ಓಕೆ, ಕೈಂಡ್ ಅಂತಂದ್ರೆ ಸ್ನೇಹಿತರೆ ದಯಾಳು, ಕರುಣೆಯಿಂದ ಕೂಡಿದಂತಹ ಒಬ್ಬ ವ್ಯಕ್ತಿಗೆ ಕೈಂಡ್ ಹಾರ್ಟೆಡ್ ಪರ್ಸನ್ ಅಂತ ಕರೀತಾರೆ. ಇಲ್ಲಿ ಕೈಂಡ್ ಓಲ್ಡ್ ಲೇಡಿ ಅಂತಂದ್ರೆ ಈ ಮಹಿಳೆ ಕರುಣೆಯಿಂದ, ಮದರ್ ತೆರೇಸ ತರ ಕರುಣೆಯಿಂದ ಕೂಡಿದಂತಹ ಒಬ್ಳು ಮಹಿಳೆ ಅಂತ ಅರ್ಥ. ಸೊ ಕೈಂಡ್ ಅಂತಂದ್ರೆ ಕರುಣೆ. ಲೀವ್ಡ್ ಅಲೋನ್, ಲೀವ್ಡ್ ಸ್ನೇಹಿತರೆ ಪಾಸ್ಟ್ ಟೆನ್ಸ್, ವಾಸವಾಗಿದ್ದಳು. ಅಲೋನ್ ಅಂತಂದ್ರೆ ಒಬ್ಬಳೆ, ಒಬ್ಬಂಟಿ. ಸೊ ಒಬ್ಬಂಟಿಯಾಗಿ ಈ ಮಹಿಳೆ ವಾಸವಾಗಿರ್ತಾಳೆ ಇಲ್ಲಿ, ಯಾವುದೋ ಒಂದು ಪಕ್ಕದ ಪ್ರದೇಶದಲ್ಲಿ. ನೆಕ್ಸ್ಟ್, ಒಂದು ದಿನ ಸ್ನೇಹಿತರೆ, ಒಂದಿನ ಏನಾಗತ್ತೆ, ಈಕೆ ವಯಸ್ಸಾದ ಮಹಿಳೆ ಒಂದು ಬೀದಿ ನಾಯಿಯನ್ನ ಕಂಡಳು. ಒನ್ ಡೇ ಶಿ ಫೌಂಡ್ ಆ ಸ್ಟ್ರೀಟ್ ಡಾಗ್. ಸ್ನೇಹಿತರೆ, ಒನ್ ಡೇ ಅಂತಂದ್ರೆ ಒಂದಿನ. ಫೌಂಡ್ ಅನ್ನೋದು ಸ್ನೇಹಿತರೆ, ಫೈಂಡ್ ಅಂತಂದ್ರೆ ಕಂಡು ಹಿಡಿ, ಫೌಂಡ್ ಅಂತಂದ್ರೆ ಪಾಸ್ಟ್ ಟೆನ್ಸ್ ಸ್ನೇಹಿತರೆ, ವರ್ಬ್ ಟು ವಿ ಟು ಅಂತಂದ್ರೆ ಕಂಡಳು, ಕಂಡಿಡಿದ್ಲು. ಓಕೆ, ಸ್ಟ್ರೀಟ್ ಡಾಗ್ ಅಂತಂದ್ರೆ, ಸ್ಟ್ರೀಟ್ ಅಂದ್ರೆ ಬೀದಿ ಅಲ್ವಾ, ಡಾಗ್ ಅಂದ್ರೆ ನಾಯಿ. ಸೊ ಬೀದಿ ನಾಯಿಗಳಿಗೆ ಇಂಗ್ಲಿಷ್ ನಲ್ಲಿ ನೀವು ಸ್ಟ್ರೀಟ್ ಡಾಗ್ ಅಂತ ಕರಿಬೇಕು. ನೆಕ್ಸ್ಟ್, ಸೊ ನಡ್ಕೊಂಡು ಹೋಗ್ತಾ ಇರ್ತಾಳೆ ಈ ಮಹಿಳೆ, ಒಂದು ನಾಯಿಯನ್ನ ನೋಡ್ತಾಳೆ. ಆ ನಾಯಿ ಸ್ನೇಹಿತರೆ ಅದು ಹಸಿದಿತ್ತು ಮತ್ತು ಚಳಿಯಿಂದ ಗಡಗಡ ಗಡಗಡ ಅಂತ ನಡುಗ್ತಾ ಇತ್ತು. ಇಂಗ್ಲಿಷ್, ಇಟ್ ವಾಸ್ ಹಂಗ್ರಿ ಅಂಡ್ ಶಿವರಿಂಗ್. ಸ್ನೇಹಿತರೆ, ಇಲ್ಲಿ ಕಲಿಕೆ ಒಂದು ಹಂಗ್ರಿ. ಹಂಗ್ರಿ ಅಂತಂದ್ರೆ ಸ್ನೇಹಿತರೆ ಹಸಿವು. ನನಗೆ ಹಸಿವಾಗಿದೆ ಅನ್ನೋದನ್ನ ಹೆಂಗೆ ಹೇಳ್ತೀರಾ, ಐ ಆಮ್ ಹಂಗ್ರಿ ಅಂತ ಹೇಳ್ಬೇಕು. ಓಕೆ, ನಾಯಿ ಹಸಿದಿತ್ತು, ಇಟ್ ವಾಸ್ ಹಂಗ್ರಿ. ನನಗೆ ಹಸಿದಿತ್ತು, ಐ ವಾಸ್ ಪಾಸ್ಟ್ ಟೆನ್ಸ್, ಐ ವಾಸ್ ಹಂಗ್ರಿ ಅಂತ ಹೇಳ್ಬೇಕು. ಶಿವರಿಂಗ್ ಅಂತಂದ್ರೆ ಸ್ನೇಹಿತರೆ ಗಡಗಡ ಗಡಗಡ ಅಂತ ನಡುಗುದು. ಹೊರಗಡೆ ಭಯಂಕರ ಚಳಿ, ಆ ನಾಯಿ ಪಾಪ ಚಳಿಯಲ್ಲಿ ಗಡಗಡ ಗಡಗಡ ಅಂತ ನಡುಗ್ತಾ ಇತ್ತು ಸ್ನೇಹಿತರೆ. ಶಿವರಿಂಗ್ ಅಂತಂದ್ರೆ ನಡುಗದು ಚಳಿಯಿಂದ. ನೆಕ್ಸ್ಟ್ ಸ್ನೇಹಿತರೆ, ಚಳಿಯಿಂದ ನಡುಗ್ತಾ ಇದ್ದಂತ ಆ ನಾಯಿಯನ್ನ ಕಂಡ ಈಕೆ ಏನ್ ಮಾಡ್ತಾಳೆ, ಅವಳು ನಾಯಿಗೆ ಕರುಣೆಯನ್ನ ತೋರಿಸ್ತಾಳೆ. ಇಂಗ್ಲಿಷ್ ಅಲ್ಲಿ ಸ್ನೇಹಿತರೆ ಕರುಣೆ ತೋರಿಸೋದಕ್ಕೆ ಶಿ ಫೆಲ್ಟ್ ಪಿಟಿ ಫಾರ್ ದ ಡಾಗ್. ಸೊ ಸ್ನೇಹಿತರೆ, ಫೆಲ್ಟ್ ಅಂತಂದ್ರೆ ಫೀಲ್ ಅನ್ನೋ ಪದದ ಪಾಸ್ಟ್ ಟೆನ್ಸ್. ಫೀಲ್ ಅಂತಂದ್ರೆ ಸ್ನೇಹಿತರೆ ನಿಮ್ಮ ಫೀಲಿಂಗ್ಸ್ ಅನ್ನ ಫೀಲ್ ಮಾಡೋದು, ಅನುಭವಿಸೋದು. ಫೀಲ್ ಅಂತಂದ್ರೆ ಅನುಭವಿಸೋದು. ಆ ನಾಯಿಯನ್ನ ನೋಡಿದಾಗ ಈಕೆ ಏನನ್ನ ಅನುಭವಿಸ್ತಾಳೆ ಅಂತಂದ್ರೆ ಪಿಟಿ. ಸೊ ಸ್ನೇಹಿತರೆ, ಕೈಂಡ್ ಅಂತಂದ್ರೆ ಕರುಣೆ ಅಂತ ಹೇಳಿದೆ, ಇದಕ್ಕೆ ಮತ್ತೊಂದು ಪದ PITY, ಪಿಟಿ. ಪಿಟಿ ಅಂತಂದ್ರೆ ಕರುಣೆ. ಸೊ ಫೆಲ್ಟ್ ಪಿಟಿ ಅಂತಂದ್ರೆ ಆಕೆ ಆ ನಾಯಿಯನ್ನ ಕಂಡು ಕರುಣೆಯನ್ನ ಫೀಲ್ ಮಾಡ್ತಾಳೆ, ಕರುಣೆಯನ್ನ ತೋರಿಸ್ತಾಳೆ. ಸೊ ನಾನು ಕರುಣೆಯನ್ನ ತೋರಿಸ್ತೆ ಅಂತ ಹೇಳೋದಕ್ಕೆ ಐ ಫೆಲ್ಟ್ ಪಿಟಿ ಅಂತ ಹೇಳಬೇಕು. ಈಗ ನೀವು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ,
ಯಾರೋ ಒಬ್ಬ ವಯಸ್ಸಾದ ಭಿಕ್ಷುಕನನ್ನ ಕಂಡು ನೀವೇನ್ ಮಾಡ್ತೀರಾ? ಐ ಫೆಲ್ಟ್ ಪಿಟಿ, ನಾನು ಕರುಣೆಯನ್ನ ಫೀಲ್ ಮಾಡದೆ, ಪಾಪ ಏನಾದ್ರೂ ಮಾಡ್ಬೇಕು ಅನ್ನೋ ಫೀಲಿಂಗ್ ಬಂದಾಗ ಶುಡ್ ಸೇ ಐ ಫೆಲ್ಟ್ ಪಿಟಿ ಅಂತ. ನೆಕ್ಸ್ಟ್ ಸ್ನೇಹಿತರೆ, ಸೊ ಆ ನಾಯಿಯನ್ನ ನೋಡಿದ್ಮೇಲೆ ಈಕೆ ಏನ್ ಮಾಡ್ತಾಳೆ ಅಂತಂದ್ರೆ ಹಂಗೆ ಹೊರಟೋಗ್ಬಿಡಲ್ಲ. ಪಾಪ ಈಕೆ ಕರುಣೆಯಿಂದ ಕೂಡಿದಂತ ವ್ಯಕ್ತಿ ಅಲ್ಲ, ಸೊ ಅವಳೇನ್ ಮಾಡ್ತಾಳೆ, ಅದನ್ನ ಮನೆಗೆ ಕರ್ಕೊಂಡು ಬರ್ತಾಳೆ ಸ್ನೇಹಿತರ. ಅವಳು ಅದನ್ನ ಮನೆಗೆ ತಂದಳು. ಶಿ ಬ್ರಾಟ್ ಹಿಮ್ ಹೋಮ್. ಸೊ ಸ್ನೇಹಿತರೆ, ಬ್ರಾಟ್ ಅನ್ನೋದು ಬ್ರಿಂಗ್ ಅನ್ನುವ ಪದದ ಪಾಸ್ಟ್ ಟೆನ್ಸ್ ಸ್ನೇಹಿತರೆ. ವಿ1 ಬ್ರಿಂಗ್, ನಾನು ತರುತ್ತೇನೆ, ನಾನು ತಂದೆ, ಐ ಬ್ರಾಟ್ ಅಂತ ಹೇಳಬೇಕು. ಅವಳು ತಂದಳು, ಶಿ ಬ್ರಾಟ್. ಶಿ ಅಂತಂದ್ರೆ ಅವಳು, ಅವಳು ತಂದು, ಶಿ ಬ್ರಾಟ್. ಹಿಮ್ ಅಂತಂದ್ರೆ ಸ್ನೇಹಿತರೆ ಎರಡು ಅರ್ಥ ಬರುತ್ತೆ. ಒಂದು ಅವನನ್ನ, ಇನ್ನೊಂದು ಅದನ್ನ. ಸೊ ನಾಯಿಗೆ ನಾವು ಅದನ್ನು ಅಂತ ಕರಿತೀವಲ್ವಾ, ಸೊ ಅದಕ್ಕೆ ಹಿಮ್ ಅನ್ನೋ ಪದವನ್ನ ಇಲ್ಲಿ ಬಳಸಿದ್ದಾರೆ. ಹೋಮ್ ಅಂತ ಇದೆ ಸ್ನೇಹಿತರೆ. ಸ್ನೇಹಿತರೆ, ಅನೇಕ ವಿದ್ಯಾರ್ಥಿಗಳು ನನಗೆ ಈ ಪ್ರಶ್ನೆಯನ್ನ ಕೇಳಿದ್ರೆ, ಸಂತೋಷ್ ಸರ್, ಹೋಮ್ಗುವೆ ಹೌಸ್ಗುವೆ ಏನ್ ವ್ಯತ್ಯಾಸ? ಎರಡು ಮನೆ ಅಂತಾನೆ ಅರ್ಥ ಅಲ್ವಾ ಅಂತ. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಹೋಮ್ ಹೌಸ್ಗೂ ಸ್ಮಾಲ್ ಡಿಫ್ರೆನ್ಸ್ ಇದೆ ಸ್ನೇಹಿತರೆ. ಸ್ನೇಹಿತರೆ, ಹೌಸ್ ಅಂತಂದ್ರೆ ಬರೀ ಕಟ್ಟಡ, ಅದ್ರೊಳಗಡೆ ಜನ ಇರಲ್ಲ. ಓಕೆ, ಈಗ ಹೊಸದಾಗಿ ಮನೆ ಕಟ್ತಾರೆ, ಇನ್ನ ಗೃಹ ಪ್ರವೇಶ ಮಾಡಿರಲ್ಲ, ಅಥವಾ ಇನ್ನು ಯಾರು ಆ ಮನೆಗೆ ಯಾರು ಬಾಡಿಗೆಗೆ ಬಂದಿರಲ್ಲ. ಓಕೆ, ಬರೀ ಕಟ್ಟಡಕ್ಕೆ ಸ್ನೇಹಿತರೆ ಹೌಸ್ ಅಂತ ಕರೀತಾರೆ. ಹೋಮ್ ಅಂತಂದ್ರೆ ಸ್ನೇಹಿತರೆ ಕಟ್ಟಡ ಮತ್ತೆ ಅದ್ರೊಳಗಡೆ ಸ್ನೇಹಿತರೆ ಕುಟುಂಬ ಇರುತ್ತೆ, ಫ್ಯಾಮಿಲಿ ಇರುತ್ತೆ, ಫೀಲಿಂಗ್ಸ್ ಇರುತ್ತೆ, ನೋವು ನಲಿವುಗಳಿರುತ್ತೆ, ಒಂದು ಮೆಮೊರಿ ಇರುತ್ತೆ ಸ್ನೇಹಿತರೆ. ಹೋಮ್ ಅಂತಂದ್ರೆ ಅದು. ನಮ್ಮೆಲ್ಲರ ಗುರಿ ಹೋಮ್ ಅನ್ನ ಬಿಲ್ಡ್ ಮಾಡೋದು ಸ್ನೇಹಿತರೆ, ಹೌಸ್ ಅಲ್ಲ, ಬರೀ ಹೌಸ್ ಅಲ್ಲ. ಓಕೆ, ಸೊ ಹೌಸ್ ಅನ್ನ ಈಸಿಯಾಗಿ ಕಟ್ಬಿಡ್ಬೋದು, ಆದರೆ ಹೋಮ್ ಅನ್ನ ಕಟ್ಟೋದು ತುಂಬಾ ಕಷ್ಟ, ಅದು ಟೈಮ್ ತಗೊಳುತ್ತೆ, ಅದು ಅಂಡರ್ಸ್ಟ್ಯಾಂಡಿಂಗ್ ಇರತಕ್ಕಂತಹ ಕುಟುಂಬದ ಸದಸ್ಯರನ್ನ ಒಳಗೊಂಡಿರುತ್ತೆ. ಓಕೆ, ಸೊ ಹೋಮ್ ಅಂತಂದ್ರೆ ಕಟ್ಟಡ ಪ್ಲಸ್ ಪೀಪಲ್, ಹೌಸ್ ಅಂತಂದ್ರೆ ಓನ್ಲಿ ಬಿಲ್ಡಿಂಗ್. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಏನಾಗುತ್ತೆ, ಸೊ ಮನೆ ಕರ್ಕೊಂಡ್ ಬರ್ತಾಳೆ ನಾಯಿನ. ಅವಳು ಅದಕ್ಕೆ ಏನ್ ಮಾಡ್ತಾಳೆ ಅಂತಂದ್ರೆ ಆಹಾರವನ್ನ, ಊಟವನ್ನ ಕೊಡ್ತಾಳೆ, ನೀಡ್ತಾಳೆ. ಇಂಗ್ಲಿಷ್ ಅಲ್ಲಿ ಶಿ ಫೆಡ್ ಹಿಮ್. ಸ್ನೇಹಿತರಲ್ಲಿ ಬಹಳ ಇಂಪಾರ್ಟೆಂಟ್ ಕಲಿಕೆ ನಿಮ್ಗೆ ಫೆಡ್. ಫೆಡ್ ಅನ್ನುವುದು ಸ್ನೇಹಿತರೆ ಫೀಡ್ ಅನ್ನುವ ಪದದ ಪಾಸ್ಟ್ ಟೆನ್ಸ್, ವೀಟ್. ಫೀಡ್ ಅಂತಂದ್ರೆ ಸ್ನೇಹಿತರೆ, ಈಗ ನೀವು ಚಿಕ್ಕವರಾಗಿದ್ದಾಗ ನಿಮ್ಮಮ್ಮ ಚಂದಮಾಮನನ್ನ ತೋರಿಸಿ ನಿಮ್ಗೆ ಏನ್ ಮಾಡ್ತಾ ಇದ್ರು? ಅಲ್ಲಿ ನೋಡು ಚಂದಮಾಮ ಅಂತ ಹೇಳಿ ನಿಮ್ಮ ಬಾಯಿಗೆ ತುತ್ತನ್ನ ಇಡ್ತಾ ಇದ್ರು. ಸೊ ಸ್ನೇಹಿತರೆ, ಆ ರೀತಿ ಊಟ ಮಾಡಿಸೋದಿಕ್ಕೆ, ಆ ರೀತಿ ಏನಾದ್ರೂ ತಿನ್ಸೋದಿಕ್ಕೆ ಸ್ನೇಹಿತರೆ ಇಂಗ್ಲಿಷ್ ನಲ್ಲಿ ಫೀಡ್ ಅಂತ ಕರಿತೀವಿ. ನಾನು ಊಟ ಮಾಡಿಸ್ತೆ ಅಂತ ಹೇಳೋದಕ್ಕೆ ಫೆಡ್, ಪಾಸ್ಟ್ ಟೆನ್ಸ್, ಎಫ್ ಇ ಡಿ, ಫೆಡ್ ಅಂತ ಕರಿತೀವಿ. ಓಕೆ, ಸೊ ಮನೆಗೆ ನಾಯಿಯನ್ನ ಕರ್ಕೊಂಡು ಬಂದು ಈ ಅಜ್ಜಿ ಏನ್ ಮಾಡ್ತಾರೆ ಅಂತಂದ್ರೆ ಆ ನಾಯಿಗೆ ಆಹಾರವನ್ನ ತಾನೇ ತನ್ನ ಕೈಯಾರ ಊಟವನ್ನ ತಿನ್ನಿಸ್ತಾರೆ. ಫೆಡ್, ಶಿ ಫೆಡ್ ದ ಡಾಗ್. ಸರಿ, ನೆಕ್ಸ್ಟ್ ಏನಾಗುತ್ತೆ, ಅವಳು ಅದನ್ನ ಪ್ರೀತಿಯಿಂದ ತನ್ನ ಬಳಿ ಇಟ್ಕೊಳ್ತಾಳೆ. ಸ್ನೇಹಿತರೆ ಇಲ್ಲಿ ನೋಡಿ ಹಾರ್ಟ್ ಸಿಂಬಲ್ ಇದೆ. ಸಿ ಎಷ್ಟು ಖುಷಿಯಿಂದ ನಾಯಿನ ಇಟ್ಕೊಂಡಿದ್ದಾಳೆ. ಇಂಗ್ಲಿಷ್, ಶಿ ಕೆಪ್ಟ್ ಹಿಮ್ ಕ್ಲೋಸ್ ವಿತ್ ಲವ್. ಸ್ನೇಹಿತರೆ, ಕೆಪ್ಟ್, ಕೀಪ್ ಅಂತಂದ್ರೆ ಇಡು ಅಲ್ವಾ, ಕೀಪ್ ಅಂದ್ರೆ ಇಡು. ಕೆಪ್ಟ್ ಅನ್ನುವುದು ಸ್ನೇಹಿತರೆ ಪಾಸ್ಟ್ ಟೆನ್ಸ್, ವಿ2 ವರ್ಬ್ 2, ಅಂದ್ರೆ ಇಟ್ಟುಕೊಂಡೆ ಅನ್ನುವಂತ ಅರ್ಥ ಬರುತ್ತೆ. ಅವಳು ಇಟ್ಟುಕೊಂಡಳು, ಶಿ ಕೆಪ್ಟ್ ಹಿಮ್ ಕ್ಲೋಸ್. ಕ್ಲೋಸ್ ಅಂತಂದ್ರೆ ಸ್ನೇಹಿತರೆ ಬಳಿ ಅನ್ನುವಂತ ಅರ್ಥ ಬರುತ್ತೆ. ಕ್ಲೋಸ್, ನಾನು ಡೋರ್ ಬಳಿ ನಿಂತಿದ್ದೀನಿ ಅಂತ ಹೇಳೋದಕ್ಕೆ ಐ ಆಮ್ ಸ್ಟ್ಯಾಂಡಿಂಗ್ ಕ್ಲೋಸ್ ಟು ದ ಡೋರ್ ಅಂತ ಹೇಳ್ತಾರೆ. ಸಿ ಎಷ್ಟು ಕ್ಲೋಸ್ ಆಗಿ ಆ ತಾಯಿ ಇಟ್ಕೊಂಡಿದ್ದಾಳೆ ಆ ನಾಯಿಯನ್ನ. ನೆಕ್ಸ್ಟ್ ಸ್ನೇಹಿತರೆ ವಿತ್ ಲವ್ ಅಂತ ಇದೆ. ವಿತ್ ಲವ್ ಅಂತಂದ್ರೆ ಪ್ರೀತಿಯೊಂದಿಗೆ, ಪ್ರೀತಿಯ ಜೊತೆ ಅನ್ನುವಂತ ಅರ್ಥ ಬರುತ್ತೆ. ಓಕೆ, ಸೊ ಪ್ರೀತಿ ಬಿಲ್ಡ್ ಆಗ್ತಾ ಇದೆ. ನೆಕ್ಸ್ಟ್ ಏನಾಗುತ್ತೆ ನೋಡೋಣ ಸ್ನೇಹಿತರೆ. ನಾಯಿ ಸಂತೋಷವನ್ನ ಪಡುತ್ತೆ ಮತ್ತೆ ಆರೋಗ್ಯವಾಗಿ ಇರುತ್ತೆ. ದ ಡಾಗ್ ಬಿಕೇಮ್ ಹ್ಯಾಪಿ ಅಂಡ್ ಹೆಲ್ದಿ. ಕಲಿಕೆ ಸ್ನೇಹಿತರೆ, ಬಿಕೇಮ್, ವೆರಿ ವೆರಿ ಇಂಪಾರ್ಟೆಂಟ್. ಸ್ನೇಹಿತರೆ, ಬಿಕಮ್ ಅಂತಂದ್ರೆ ಆಗೋದು. ನಾನು ಡಾಕ್ಟರ್ ಆಗ್ತೀನಿ, ಐ ವಿಲ್ ಬಿಕಮ್ ಅ ಡಾಕ್ಟರ್. ನಾನು IAS ಆಫೀಸರ್ ಆಗ್ತೀನಿ, ಐ ವಿಲ್ ಬಿಕಮ್ ಅನ್ IAS ಆಫೀಸರ್ ಅಂತ ಹೇಳ್ತಾರಲ್ವಾ.
ನೀವು ಅದನ್ನ ರೀಚ್ ಆದ್ಮೇಲೆ, ನೀವು ಅದಾದ್ಮೇಲೆ ಐ ಬಿಕೇಮ್ ಅ ಡಾಕ್ಟರ್ ಅಂತ ಹೇಳ್ಬೇಕು. ಪಾಸ್ಟೆನ್ಸ್. ಆದೆ, ನಾನು ಡಾಕ್ಟರ್ ಆದೆ, ಐ ಬಿಕೇಮ್ ಡಾಕ್ಟರ್. ನಾನು IAS ಆದೆ, ಐ ಬಿಕೇಮ್ IAS ಅಂತ ಹೇಳ್ಬೇಕು. ನಾಯಿ ಸಂತೋಷವಾಯಿತು, ದ ಡಾಗ್ ಬಿಕೇಮ್ ಹ್ಯಾಪಿ. ನಾಯಿ ಹೆಲ್ದಿ ಆಯಿತು, ಆರೋಗ್ಯವಾಯಿತು, ದ ಡಾಗ್ ಬಿಕೇಮ್ ಹೆಲ್ದಿ. ಸೊ ಸ್ನೇಹಿತರೆ, ಇಂಪಾರ್ಟೆಂಟ್ ಕಲಿಕೆ. ಬಿಕಮ್ ಅಂತಂದ್ರೆ ಆಗೋದು, ಬಿಕೇಮ್ ಅಂತಂದ್ರೆ ನಾನು ಆಲ್ರೆಡಿ ಆಗಿದ್ದೀನಿ. ನೆಕ್ಸ್ಟ್ ಸ್ನೇಹಿತರ, ನಾಯಿ ಅವಳ ಜೀವನದ ಭಾಗವಾಗ್ಬಿಡುತ್ತೆ. ತುಂಬಾ ದಿನ ಹಂಗೆ ಸಾಗುತ್ತೆ ಸ್ನೇಹಿತರೆ. ದ ಡಾಗ್ ಬಿಕೇಮ್ ಪಾರ್ಟ್ ಆಫ್ ಅವರ್ ಲೈಫ್. ಪಾರ್ಟ್ ಆಫ್ ಲೈಫ್ ಅಂತಂದ್ರೆ ಸ್ನೇಹಿತರೆ ಜೀವನದ ಭಾಗ, ಜೀವನದ ಅವಿಭಾಜ್ಯ ಅಂಗ ಅಂತ ಕರಿತೀವಲ್ಲ, ಅದಕ್ಕೆ ಇಂಗ್ಲಿಷ್ ನಲ್ಲಿ ಪಾರ್ಟ್ ಆಫ್ ಲೈಫ್ ಅಂತ ಕರಿತೀವಿ. ಹರ್ ಅಂತಂದ್ರೆ ಅವಳ, ಅವಳ ಜೀವನದ ಅವಿಭಾಜ್ಯ ಅಂಗ ಆಗ್ಬಿಡುತ್ತೆ ಏನು, ನಾಯಿ. ನೆಕ್ಸ್ಟ್, ಅವರು ಒಬ್ಬರನ್ನೊಬ್ಬರು ಆರೈಕೆ ಮಾಡ್ತಾರೆ. ದೇ ಸಪೋರ್ಟೆಡ್ ಈಚ್ ಅದರ್. ಓಕೆ, ಆ ತಾಯಿ ನಾಯಿಯನ್ನ ನೋಡ್ಕೊಂಡ್ರೆ ನಾಯಿ ಆಕೆಯನ್ನ ನೋಡ್ಕೊಳ್ಳುತ್ತೆ. ಹೆಂಗೆ, ಈಚ್ ಅದರ್. ಸಪೋರ್ಟೆಡ್ ಅಂತಂದ್ರೆ ಸ್ನೇಹಿತರೆ ಆರೈಕೆಯನ್ನ ಮಾಡಿದ್ರು. ಪಾಸ್ಟ್ ಟೆನ್ಸ್ ಅಲ್ಲಿದೆ. ಹಿಡಿ ಒಂದಾಗೆಲ್ಲ ಅರ್ಥ ಮಾಡ್ಕೊಳ್ಳಿ, ಅದು ಪಾಸ್ಟ್ ಅಂತ. ಈಚ್ ಅದರ್, ಇದು ತುಂಬಾ ಇಂಪಾರ್ಟೆಂಟ್ ಕಲಿಕೆ ನಿಮ್ಗೆ. ಈಚ್ ಅದರ್ ಅಂತಂದ್ರೆ ಒಬ್ಬರನ್ನೊಬ್ಬರು. ಸೊ ಇಲ್ಲಿ ಒಬ್ರನ್ನೊಬ್ರು ಏನ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ನರ್ಚರ್, ಆರೈಕೆಯನ್ನ ಮಾಡ್ತಾರೆ. ನಾವು ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತೀವಲ್ವಾ ಮದುವೆ ಆದ್ಮೇಲೆ, ಅದಕ್ಕೆ ಇಂಗ್ಲಿಷ್ ಅಲ್ಲಿ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಈಚ್ ಅದರ್. ಸೊ ಸ್ನೇಹಿತರೆ, ಈಚ್ ಅದರ್ ಅಂತಂದ್ರೆ ಒಬ್ರನ್ನೊಬ್ರು. ನೆಕ್ಸ್ಟ್ ಸ್ನೇಹಿತರೆ, ಇಲ್ಲಿ ಅಸಲಿ ಆಟ ಶುರು ಸ್ನೇಹಿತರೆ. ಒಂದು ರಾತ್ರಿ ವೃದ್ಧೆ ನಿದ್ದೆಯನ್ನ ಮಾಡ್ತಾ ಇರ್ತಾಳೆ. ಅಜ್ಜಿ ಒಂದಿನ ರಾತ್ರಿ ನಿದ್ದೆ ಮಾಡ್ತಾ ಇರ್ತಾಳೆ. ಒನ್ ನೈಟ್, ಒಂದು ರಾತ್ರಿ, ದ ಹೋಲ್ ಲೇಡಿ ವಾಸ್ ಸ್ಲೀಪಿಂಗ್. ಒನ್ ನೈಟ್ ಅಂತಂದ್ರೆ ಸ್ನೇಹಿತರೆ ಒಂದ್ ರಾತ್ರಿ. ವಾಸ್ ಸ್ಲೀಪಿಂಗ್ ಅಂತ ಇದೆ, ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಸ್ನೇಹಿತರೆ. ಹಿಂದೆ ಪಾಸ್ಟ್ ಅಲ್ಲಿ ನಾ ಇಂಥದನ್ನ ಮಾಡ್ತಾ ಇದ್ದೆ ಅಂತ ಹೇಳೋದಕ್ಕೆ ಬಳಸ್ತಕ್ಕಂಥ ಟೆನ್ಸು. ಅಜ್ಜಿ ಏನ್ ಮಾಡ್ತಾ ಇದ್ರು, ಅಜ್ಜಿ ನಿದ್ದೆಯನ್ನ ಮಾಡ್ತಾ ಇದ್ಲು. ಅದಕ್ಕೆ ಇಂಗ್ಲಿಷ್ ನಲ್ಲಿ ದ ಹೋಲ್ ಲೇಡಿ ವಾಸ್ ಸ್ಲೀಪಿಂಗ್ ಅಂತ ಬಂದಿದೆ. ನೆಕ್ಸ್ಟ್, ಸರಿ, ಅಜ್ಜಿ ನಿದ್ದೆ ಮಾಡ್ತಾ ಇದ್ರು. ಈಗ ಏನಾಗುತ್ತೆ, ಕೆಲವು ಕಳ್ಳರು ಸ್ನೇಹಿತರೆ ಅವಳ ಮನೆಯ ಬಳಿ ಬಂದರು. ಸಮ್ ಥೀವ್ಸ್ ಕೇಮ್ ನಿಯರ್ ಅರ್ ಹೌಸ್ ಅಂತ ಇದೆ. ಇದರಲ್ಲಿ ಇಂಪಾರ್ಟೆಂಟ್ ಕಲಿಕೆ ಥೀವ್ಸ್. ಥೀವ್ಸ್ ಅಂತಂದ್ರೆ ಸ್ನೇಹಿತರೆ ಕಳ್ಳರು. THIEF ಅಂತಂದ್ರೆ ಕಳ್ಳ. ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಇದಕ್ಕೆ ಎಸ್ ಆಡ್ ಮಾಡ್ಬಿಟ್ಟು ಕಳ್ಳರು ಅಂತ ಹೇಳ್ತಾರೆ. ತಪ್ಪಿದು. ಥೀವ್ಸ್ಗೆ ಸ್ನೇಹಿತರೆ ಥೀಫ್ ಅಂತಂದ್ರೆ ಏಕವಚನ. ಬಹುವಚನಕ್ಕೆ ಸ್ನೇಹಿತರೆ ನೀವು ಈ ರೀತಿ ಬರೀಬೇಕು. ದಯವಿಟ್ಟು ಎಲ್ಲಾದ್ರೂ ಬರೆದು ಸ್ಪೆಲ್ಲಿಂಗ್ ಅನ್ನ ಗಟ್ಟೊಡಿರಿ. THIEVS. ನಾನು ಇವತ್ತು ನಿಮಗೆ ಕ್ವಿಜ್ ಅಲ್ಲಿ ಕೇಳ್ತೇನೆ, ಕಾಮೆಂಟ್ ಅಲ್ಲಿ ಕೇಳ್ತೇನೆ, ಕಳ್ಳರು ಅನ್ನೋದಕ್ಕೆ ಏನಂತ ಕರಿತೀವಿ ಅಂತ ನೆನ್ಪಿಟ್ಕೊಳ್ಳಿ. ನೋಡ್ಕೊಳ್ಳದೆ ನೀವು ಕಾಮೆಂಟ್ ಮಾಡ್ಬೇಕು. ಕಳ್ಳರು ಪ್ಲೂರಲ್ ಥೀವ್ಸ್. ನಿಯರ್ ಅಂತಂದ್ರೆ ಸ್ನೇಹಿತರೆ ಬಳಿ. ಹರ್ ಅಂತಂದ್ರೆ ಅವಳ. ಹೌಸ್ ಅಂತಂದ್ರೆ ಮನೆ. ಸೊ ಸ್ನೇಹಿತರೆ ಆಗ್ಲೇ ಹೇಳಿದೆ, ಕ್ಲೋಸ್ ಅಂತಂದ್ರೆ ಹತ್ತಿರ, ಬಳಿ. ಅದಕ್ಕೆ ಮತ್ತೊಂದು ಪದ ಸ್ನೇಹಿತರೆ ನಿಯರ್ ಅಂತನೂ ಕೂಡ ನೀವು ಬಳಸ್ಬೋದು. ಅವಳ ಮನೆ ಹತ್ರ, ನಿಯರ್ ಹರ್ ಹೌಸ್. ನೆಕ್ಸ್ಟ್ ಸ್ನೇಹಿತರೆ, ಕಳ್ಳರು ಬಂದ್ರು, ಮನೆ ಕ್ಲೋಸ್ ಆಗಿದೆ. ಈ ಕಳ್ಳರು ಏನ್ ಮಾಡ್ತಾರೆ, ಅವರು ಬಾಗಿಲನ್ನ ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ನೋಡಿ, ಬಾಗಿಲು ತೆಗೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ದೇ ಟ್ರೈಡ್ ಟು ಓಪನ್ ದ ಡೋರ್. ಟ್ರೈಡ್ ಸ್ನೇಹಿತರೆ ಹಿಡಿ ಇದೆ, ಪಾಸ್ಟ್ ಟೆನ್ಸ್. ಪ್ರಯತ್ನ ಮಾಡಿದ್ರು, ಪ್ರಯತ್ನಿಸಿದ್ರು. ಓಪನ್ ತೆಗೆಯೋದು, ಡೋರ್ ಬಾಗಿಲನ್ನ ತೆಗೆಯೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಸ್ನೇಹಿತರೆ ಇಲ್ಲಿ ಇನ್ನೊಂದು ಹ್ಯಾಡ್ ಮಾಡೋದು ಮತ್ಬಿಟ್ಟೆ. ಟು ಅಂತಂದ್ರೆ ಸ್ನೇಹಿತರೆ ಗೆ ಅನ್ನುವಂತ ಅರ್ಥ ಬರುತ್ತೆ. ಓಪನ್ ಅಂತಂದ್ರೆ ತೆರೆಯೋದು. ತೆರೆಯುವುದಕ್ಕೆ ಅಂತ ನೀವೇನಾದ್ರೂ ಮಾತಾಡಬೇಕಾದ್ರೆ ಟು ಓಪನ್. ಮುಚ್ಚುವುದಕ್ಕೆ ಟು ಕ್ಲೋಸ್. ತಿನ್ನುವುದಕ್ಕೆ ಟು ಈಟ್. ಕುಡಿಯುವುದಕ್ಕೆ ಟು ಡ್ರಿಂಕ್. ಈ ರೀತಿ ನೀವು ಬಳಸಬೇಕು ಏನನ್ನ, ಟು ಅನ್ನುವ ಪದವನ್ನ. ನೆಕ್ಸ್ಟ್ ಸ್ನೇಹಿತರೆ, ಕಳ್ಳರೀಗ ಡೋರ್ನ ತೆಗೆಯೋದಕ್ಕೆ ಟ್ರೈ ಮಾಡ್ತಾ ಇದ್ರೆ, ಆಗ ಆ ವೃದ್ಧೆ, ಆ ಅಜ್ಜಿ ಎಚ್ಚರಗೊಂಡಳು. ದ ಓಲ್ಡ್ ಲೇಡಿ woke up. ಇಂಪಾರ್ಟೆಂಟ್ ಕಲಿಕೆ ಸ್ನೇಹಿತರೆ, woke up. ಸ್ನೇಹಿತರೆ ವೇಕಪ್ ಅನ್ನುವುದು V1. ನಾನು ಎದ್ದೇಳುತ್ತೇನೆ, ಐ ವೇಕ್ ಅಪ್. ನಾ ಎದ್ದೆ, ನಾನು ಎಚ್ಚರಗೊಂಡೆ ಅನ್ನೋದಕ್ಕೆ ಸ್ನೇಹಿತರೆ ಐ woke up, V2 ಅನ್ನ ಬಳಸಬೇಕು. ಸೊ ವೃದ್ಧೆ ಎಚ್ಚರಗೊಂಡಳು, ದ ಓಲ್ಡ್ ಲೇಡಿ woke up. ನಾಯಿ ಕಳ್ಳರ ಕಡೆ ಓಡುತ್ತೆ. ಅಜ್ಜಿ ಮತ್ತೆ ಆಕ್ಚುಲಿ ನಾಯಿನೂ ಕೂಡ ಎಚ್ಚರಗೊಳ್ಳುತ್ತೆ. ನಾಯಿ ಸುಮ್ಮನಿರುತ್ತಾ? ದ ಡಾಗ್ ರ್ಯಾನ್ ಟುವರ್ಡ್ಸ್ ದ ಥೀವ್ಸ್.
ಸ್ನೇಹಿತರೆ ಇಲ್ಲಿ ಇಂಪಾರ್ಟೆಂಟ್ ಕಲಿಕೆ ರ್ಯಾನ್. ಸ್ನೇಹಿತರೆ ರನ್ ಅಂತಂದ್ರೆ ಓಡೋದು, ಇದು ಪ್ರೆಸೆಂಟ್ ಟೆನ್ಸು. ರ್ಯಾನ್ ಅನ್ನೋದು ಸ್ನೇಹಿತರೆ ಯು ಜಾಗದಲ್ಲಿ ನೀವು ಏನ್ ಹಾಕಿದ್ರೆ ಅದು ಪಾಸ್ಟ್ ಟೆನ್ಸ್ V2 ಆಗುತ್ತೆ. ಸೊ ನಾಯಿ ಓಡ್ತು, ದ ಡಾಗ್ ರ್ಯಾನ್. ವೆರಿ ವೆರಿ ಇಂಪಾರ್ಟೆಂಟ್ ಕಲಿಕೆ ಸ್ನೇಹಿತರೆ ಟುವರ್ಡ್ಸ್. ಟುವರ್ಡ್ಸ್ ಅನ್ನೋದು ಸ್ನೇಹಿತರೆ ದಿಕ್ಕನ್ನ ಸೂಚಿಸುತ್ತೆ. ಇಂಥ ಕಡೆಗೆ ಅಂತ ಹೇಳೋದಕ್ಕೆ ಇಂಗ್ಲಿಷ್ ನಲ್ಲಿ ನೀವು ಟುವರ್ಡ್ಸ್ ಪದವನ್ನ ಬಳಸಬೇಕು. ನಾಯಿ ಏನ್ ಮಾಡ್ತಾ ಇದೆ, 4-5 ಜನ ಕಳ್ಳರಿದ್ದಾರೆ, ಇವ್ರು ಹಿಂದೆ ಬರ್ತಾ ಇದಾರೆ, ಇಲ್ಲಿ ಮುಂದೆ ಒಂದಷ್ಟು ಜನ ಕಳ್ಳರು ಓಡ್ತಾ ಇದಾರೆ, ಅವರ ಕಡೆಗೆ ನಾಯಿ ಏನ್ ಮಾಡ್ತು, ಓಡ್ತು. ದ ಡಾಗ್ ರ್ಯಾನ್ ಟುವರ್ಡ್ಸ್ ದ ಥೀವ್ಸ್. ಕಳ್ಳರ ಕಡೆಗೆ, ಕಳ್ಳರ ಕಡೆಗೆ. ಕಿಟಕಿ ಕಡೆಗೆ ಟುವರ್ಡ್ಸ್ ದ ವಿಂಡೋ, ಅರ್ಥ ಆಗ್ತಿದ್ಯಾ? ರೋಡ್ ಕಡೆಗೆ ಟುವರ್ಡ್ಸ್ ದ ರೋಡ್, ಅವಳ ಕಡೆಗೆ ಟುವರ್ಡ್ಸ್ ಹರ್. ಸೊ ಸ್ನೇಹಿತರೆ ದಿಕ್ಕನ್ನ ಸೂಚಿಸುತ್ತೆ ಇದು. ಇಂಥ ಕಡೆಗೆ ಅಂತ ಹೇಳೋದಕ್ಕೆ ನೀವು ಈ ಪದವನ್ನ ಟುವರ್ಡ್ಸ್ ಅನ್ನ ಬಳಸಬೇಕು ಸ್ನೇಹಿತರೆ. ಸ್ನೇಹಿತರೆ ನೆಕ್ಸ್ಟ್ ಏನಾಗುತ್ತೆ, ನಾಯಿ ಏನ್ ಮಾಡುತ್ತೆ, ಕಳ್ಳರನ್ನ ಹಿಂಬಾಲಿಸುತ್ತೆ. ದ ಡಾಗ್ ಚೇಸ್ಡ್ ದ ಥೀವ್ಸ್. ಸೊ ಸ್ನೇಹಿತರೆ ಚೇಸ್ಡ್ ಅಗೇನ್ ಪಾಸ್ಟ್ ಟೆನ್ಸ್. ಚೇಸ್ ಅಂತಂದ್ರೆ ಬೆನ್ನಟ್ಟು, ಹಿಂಬಾಲಿಸು. ಚೇಸ್ ಮಾಡದೆ ಅಂತ ಹೇಳೋದಕ್ಕೆ ನೀವು ಹೀಡಿಯನ್ನ, ಇದು ರೆಗ್ಯುಲರ್ ವರ್ಬು, ಜಸ್ಟ್ ಹೀಡಿಯನ್ನ ಆಡ್ ಮಾಡಿ. ನಾಯಿ ಹಿಂಬಾಲಿಸ್ತು, ದ ಡಾಗ್ ಚೇಸ್ಡ್. ಸೊ ಕಳ್ಳರಿಗೆ ನಾಯಿ ಕಂಡ್ರೆ ಭಯ, ಕಳ್ಳರು ಏನ್ ಮಾಡ್ತಾರೆ, ಓಡೋಗ್ತಾರೆ. ದ ಥೀವ್ಸ್ ರ್ಯಾನ್ ಅವೇ. ಸ್ನೇಹಿತರೆ ರ್ಯಾನ್ ಅಂತಂದ್ರೆ ಆಗ್ಲೇ ಹೇಳಿದೆ ಪಾಸ್ಟ್ ಟೆನ್ಸು. ಅವೇ ಅಂತಂದ್ರೆ ಆಕ್ಚುಲಿ ದೂರ ಸ್ನೇಹಿತರೆ. ಸೊ ದೂರ ಓಡಿದ್ರು ಅಂತ ಹೇಳೋದಕ್ಕೆ ರ್ಯಾನ್ ಅವೇ ಅಂದ್ರೆ ಕಂಪ್ಲೀಟ್ ಎಸ್ಕೇಪ್ ಆಗ್ಬಿಟ್ರು ಅಂತ ಹೇಳೋದಕ್ಕೆ ರ್ಯಾನ್ ಅವೇ ಅಂತ ಹೇಳ್ತಾರೆ. ಸೊ ಕಳ್ಳರು ಏನ್ ಮಾಡ್ತಾರೆ, ಓಡಿ ಹೋದರು ತುಂಬಾ ದೂರ, ರ್ಯಾನ್ ಅವೇ. ಸೊ ಸ್ನೇಹಿತರೆ ವೃದ್ಧೆ ಅಜ್ಜಿ ಸುರಕ್ಷಿತಳಾದಳು. ದ ಓಲ್ಡ್ ಲೇಡಿ ವಾಸ್ ಸೇಫ್. ಸೇಫ್ ಅಂತಂದ್ರೆ ಸ್ನೇಹಿತರೆ ಸುರಕ್ಷಿತ. ಇನ್ ಕೇಸ್ ನಾಯಿ ಇರ್ಲಿಲ್ಲ ಅಂತಂದಿದ್ರೆ ಪಾಪ ಅಜ್ಜಿ ಕತೆ ಏನಾಗ್ಬಿರ್ಬೇಕಾಗಿತ್ತು ಸ್ನೇಹಿತರೆ. ಸೊ ಅವಳೇನ್ ಮಾಡ್ತಾಳೆ ಆಗ, ಅವಳು ನಾಯಿಯನ್ನ ಪ್ರೀತಿಯಿಂದ ಅಪ್ಪಿಕೊಂಡಳು. ಶಿ ಹಗ್ಡ್ ದ ಡಾಗ್ ವಿತ್ ಲವ್. ಸೊ ಸ್ನೇಹಿತರೆ ಹಗ್ ಅಂತಂದ್ರೆ ಅಪ್ಪಿಕೊಳ್ಳೋದು, ತಪ್ಕೊಳ್ಳೋದು. ನೀವು ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳಬೇಕಾದ್ರೆ ಸ್ನೇಹಿತರೆ ಡಬಲ್ ಜಿ ಬರಬೇಕು ಒಂದು, ನಂತರ ಹಿಡಿ ಬರಬೇಕು. ಕೆಲವು ವಿದ್ಯಾರ್ಥಿಗಳು ಪಾಸ್ಟ್ ಟೆನ್ಸ್ ನ ಹಿಂಗ್ ಬರೀತಾರೆ, ತಪ್ಪು ಸ್ನೇಹಿತರೆ. ಜಿ ಮತ್ತೊಂದು ಜಿ ಬಂದು ನಂತರ ಹಿಡಿಯನ್ನ ಹಾಕಿದ್ರೆ ಪಾಸ್ಟ್ ಟೆನ್ಸ್ ಆಗುತ್ತೆ. ನಾನು ತಪ್ಕೊಂಡೆ, ಐ ಹಗ್ಡ್. ಅಜ್ಜಿ ತಪ್ಕೊಂಡ್ಲು, ದ ಓಲ್ಡ್ ಲೇಡಿ ಹಗ್ಡ್. ಸೊ ಸ್ನೇಹಿತರೆ ಕಥೆಯ ನೀತಿ ಪಾಠ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಕರುಣೆಯಿಂದ, ಪ್ರೀತಿಯಿಂದ, ಓಕೆ, ದಯೆಯಿಂದ ಮಾಡಿದಂತ ಸಹಾಯ ಯಾವಾಗಲೂ ಫಲ ನೀಡುತ್ತೆ ಸ್ನೇಹಿತರೆ. ಕೈಂಡ್ನೆಸ್ ಅಂದ್ರೆ ಕರುಣೆ ಇಸ್ ಆಲ್ವೇಸ್ ರಿವಾರ್ಡೆಡ್. ಕಲಿಕೆ ಸ್ನೇಹಿತರೆ, ಕೈಂಡ್ನೆಸ್ ಅಂತಂದ್ರೆ ಕರುಣೆ, ಆಲ್ವೇಸ್ ಅಂತಂದ್ರೆ ಯಾವಾಗಲೂ, ರಿವಾರ್ಡೆಡ್ ಇಂಪಾರ್ಟೆಂಟ್ ಕಲಿಕೆ ನಿಮ್ಗೆ. ರಿವಾರ್ಡ್ ಅಂತಂದ್ರೆ ಸ್ನೇಹಿತರೆ ಫಲ. ಇಲ್ಲಿ ಹಿಡಿ ಇದೆ ಪಾಸ್ಟ್ ಟೆನ್ಸು, ಫಲ ನೀಡುತ್ತದೆ ಅಂತ ಹೇಳೋದಕ್ಕೆ ರಿವಾರ್ಡೆಡ್ ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಕರುಣೆಯಿಂದ ನೀವು ಏನೇ ಕೆಲಸ ಮಾಡಿ ಸ್ನೇಹಿತರೆ, ಏನೇ ಸಹಾಯ ಮಾಡಿ, ಮುಂದೊಂದು ದಿನ ಆ ಕರುಣೆ ನಿಮ್ಗೆ ವಾಪಸ್ ಬರುತ್ತೆ. ಅಜ್ಜಿಯಲ್ಲಿ ಕರುಣೆಯಿಂದ ಊಟ ಕೊಟ್ರು, ಮುಂದೊಂದಿನ ದಿನ ಕಳ್ಳರು ಅಟ್ಯಾಕ್ ಮಾಡಿದಾಗ ಆ ನಾಯಿ ಆಕೆಯನ್ನ ಕಾಪಾಡ್ತು. ಸ್ನೇಹಿತರೆ ಈಗ ಪ್ರಶ್ನೆ, ನಾನು ಆಗ್ಲೇ ಹೇಳಿದೆ THIEF ಥೀಫ್ ಏಕವಚನ ಕಳ್ಳ ಅಂತ ಕರಿತೀವಿ ಸ್ನೇಹಿತರೆ. ಬಹುವಚನ ಕಳ್ಳರು, ಇದಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ದಯವಿಟ್ಟು ಸ್ನೇಹಿತರೆ ಕಾಮೆಂಟ್ ಮಾಡಿ, ನಿಮ್ಮ ಉತ್ತರಗಳನ್ನ ಖಂಡಿತ ನಾನು ಚೆಕ್ ಮಾಡ್ತೇನೆ. ಮತ್ತೆ ಸ್ನೇಹಿತರೆ ಈ ಕಥೆಯಿಂದ ನೀವು ಕಲಿತಾ ಇದ್ದೀರಾ, ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಮುಂದೆ ಸ್ನೇಹಿತರೆ ಕತೆ 5ರೊಂದಿಗೆ, ಹೊಸ ಕಥೆಯೊಂದಿಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಧನ್ಯವಾದಗಳು.